ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಬೆಟಗೇರಿ ನಗರಸಭೆಯ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂದರೆ, ಇವತ್ತಿನ ಆಡಳಿತಾರೂಢ BJP ಸದಸ್ಯರು AC ಮುಂದೆ ಬೊಬ್ಬೆ ಹಾಕಿದ್ರು, ಅಂದ್ರೆ ಬಾಯಿ ಪಡ್ಕೊಂಡ್ರು, ಹೊಯ್ಕೊಂಡ್ರು. ಯಾಕೆ ಗೊತ್ತಾ? ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡ್ರಿ, ಪರಿಸ್ಥಿತಿ ಹದಗೆಟ್ಟಿದೆ. ಗದಗ ಬೆಟಗೇರಿ ಹೋಳಿ ನಗರ ನೀರಿಲ್ಲ, ಸ್ವಚ್ಛತೆ ಇಲ್ಲ, ಗಟಾರ ವ್ಯವಸ್ಥೆ, ಆಮೇಲೆ ಅಧಿಕಾರಿಗಳದ್ದು ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆಯಾಗಿ 6 ತಿಂಗಳಾಯ್ತು. ಅದಾದ್ಮೇಲೆ ಮೀಸಲಾತಿ ಇದು ಸರಿಯಲ್ಲ ಅಂತ ಅದನ್ನು ವಿರೋಧ ಮಾಡಿದ್ದಾರೆ. ಇದು ಬೇಡ, ನಮ್ಗೆ ಬೇರೆ ಮೀಸಲಾತಿ ಬೇಕು ಅಂತ. ಸೊ ಹಾಗಾಗಿ ಅದು ಹೈಕೋರ್ಟ್ಗೆ ಹೋಯ್ತು, ಅಂದ್ರೆ ಧಾರವಾಡ ಹೈಕೋರ್ಟ್ ಬೆಂಚ್ ಅದನ್ನು ಡಿಸ್ಕಸ್ ಮಾಡಿದ್ರು. ಅದಾದ್ಮೇಲೆ AC ಅವರು ಅದಕ್ಕೆ ಕಾಪಿ ತರಿಸ್ಕೊಂಡು ಆಕ್ಚುಲಿ ಚುನಾವಣೆ ಮಾಡಬೇಕು. ಏನಂದ್ರೆ ಆ ನಗರಸಭೆ ಪರಿಸ್ಥಿತಿ 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವಂತ ಗದಗ ಬೆಟಗೇರಿ ನಗರಸಭೆ ಎಂತಿಂತ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆದಂಥದ್ದು, ಆಡಳಿತ ನಡೆಸಿದ್ದಂಥದ್ದು. ಇವತ್ತು ಎಂತ ಹುಚ್ಚಾಡ್ತಾನ ನಡೆದೈತೆ ಆ ನಗರಸಭೆ ವ್ಯವಸ್ಥೆ ಒಳಗಂದ್ರೆ ನಿಜಕ್ಕೂ ಜನ ಬೇಸತ್ತು ಬಿಟ್ಟಿದ್ದಾರೆ. 6 ತಿಂಗಳಾತ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಘೋಷಣೆ ಆಗಿ ಅದಕ್ಕೆ ಮತ್ತೆ ವಿರೋಧ. ಆಕ್ಚುಲಿ 2000 ಏನು ಚುನಾವಣೆ ಆತಲ್ಲ, 2021 ಮೋಸ್ಟ್ಲಿ ಚುನಾವಣೆ ಆದಮೇಲೆ ಡಿಸೆಂಬರ್ಗೆ ಚುನಾವಣೆ ಆದ ತಕ್ಷಣದಿಂದನೇ ಅದಕ್ಕೆ ಗ್ರಹಣ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀಲಿಕ್ಕೆ ಕೊಡ್ಲಿಲ್ಲ, ನಡೆದಿದ್ದು ಮತ್ತೆ ಇದಾತು. ಈಗ ಪುನಃ 2ನೇ ಹಂತದ ಅವಧಿ ಇದು. 30 ತಿಂಗಳ ಮುಗೀತು, 2ನೇ 2.5 ವರ್ಷ ಅಂದ್ರೆ 30 ತಿಂಗಳ ಅವಧಿಗೆ ಮೀಸಲಾತಿ ಘೋಷಣೆ ಆಯ್ತು. ಅದು ವಿರೋಧ ಮಾಡಿ ಕೋರ್ಟ್ ಹೋಯ್ತು. ಏನಾಗುತ್ತೆ ಪರಿಸ್ಥಿತಿ ಏನು, ಜನರದು ಏನು, ಆಡಳಿತದ ವ್ಯವಸ್ಥೆ ಏನು, ಪ್ರಜಾತಂತ್ರ, ಪ್ರಜಾ ವ್ಯವಸ್ಥೆ ಮತ್ತೆ ಸಂವಿಧಾನ ಇವೆಲ್ಲ ಹೇಳುದು ಯಾಕಿದು ಅಂತ. ಅದಕ್ಕೆ ಇವತ್ತು ಆಕ್ರೋಶ ಆಗಿದ್ರು ನಗರಸಭೆ BJP ಸದಸ್ಯರು. ಅಂದ್ರೆ ಅಲ್ಲಿ 18 ಜನ BJP ಜನ ಇದ್ದಾರೆ, 17 ಕಾಂಗ್ರೆಸ್ ಇದ್ದಾರೆ. ಒಟ್ಟು 35 ಅಲ್ಲಿ ಇರೋದು. ಗದಗ ಬೆಟಗೇರಿ ಹೋಳಿ ನಗರ 35 ವಾರ್ಡ್, 18 BJP ಸದಸ್ಯರು, ಅಂದ್ರೆ ಆಡಳಿತಾರೂಢ ಪಕ್ಷ BJP. ಸೊ ಇವರು ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿಕ್ಕೆ ಈ ವ್ಯವಸ್ಥೆ ಬೊಬ್ಬೆ. ಕೆಲವರಂತೂ ಪಿಡ್ಸ್ ಬಂದಂಗೆ ಮಾಡಿಬಿಟ್ರು ನಗರಸಭಾ ಸದಸ್ಯರು. ಕೆಲವರು BJP ಕೆಲ ಸದಸ್ಯರು ಅವ್ರೇನು ಪಾಲಿಸಿಡ್ ಇರ್ತಾರಲ್ಲ, ಇವರೆಲ್ಲ ಪಿಡ್ಸ್ ಬಂದಂಗೆ ಮಾಡಿಬಿಟ್ರು. ಏನು ಕುಣಿದ್ ಬಬ್ಬೆ ಹೊಡೆದಿದ್ದು ನೋಡ್ರಿ ಅವ್ರು ಹೆಂಗೆ. ಇವತ್ತು AC ಮುಂದೆ, AC ಕಚೇರಿ ಮುಂದೆ, AC ಚೇಂಬರ್ ಮುಂದೆ ಅವರು ಪ್ರತಿಭಟನೆ ಮಾಡಿದ್ದಾರೆ, ಬೊಬ್ಬೆ ಹಾಕಿದ್ದಾರೆ. ಅದನ್ನ ಈಗ ತೋರಿಸ್ತೀನಿ ನೋಡಿ. ಹೋರಾಟ. ಎಷ್ಟ ರಾಜಕಾರಣಿ HK ಪಾಟೀಲ್ ಅವರಿಗೆ
ಶೀಘ್ರ ಫೆಬ್ರವರಿ 2ನೇ ವಾರದಲ್ಲಿ ನೀವು ಚುನಾವಣೆ ಮಾಡಿ ಬೇಗ ನಿಮ್ಮ ಕೈಗೆ ಅಧಿಕಾರವನ್ನು ಮತ್ತು ಜಿಲ್ಲಾಧಿಕಾರಿಗಳು ಅಡ್ವೊಕೇಟ್ ಇದ್ದರೆ ಅವ್ರ ಕಡೆಯಿಂದ ನಿಮ್ಗೆ ಹಸ್ತಾಂತರ ಮಾಡಿ ಚುನಾವಣೆ ಮಾಡಿ. ಯಾದಗಿರಿ ನಗರಸಭೆ ಚುನಾವಣೆ ಸಂಬಂಧ ನಾವು ಇವತ್ತು ಮಾನ್ಯ ಎಸ್ ಸಿ ಅವರಿಗೆ ನಾವು ಆಗ್ರಹ ಮಾಡಕ್ಕೆ ಬಂದಿದ್ವಿ ಇಲೆಕ್ಷನ್ ಮಾಡಂತೇಳಿ. ಯಾಕಂದರೆ ಇದು ಸುಮಾರು 6 ತಿಂಗಳಿಂದ ನಗರಸಭೆಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಎಲ್ಲ ಜಿಲ್ಲಾಡಳಿತ ಅಧಿಕಾರ ನಡೆಸ್ತಾ ಇದೆ. ಎಲ್ಲ ಅವಳಿ ನಗರದ 35 ವಾರ್ಡ್ಗಳಲ್ಲಿ ಜನತೆ ರೋಷಿ ಹೋಗಿದ್ದಾರೆ. ಎಲ್ಲ ಬೇಗ ಚುನಾವಣೆ ದಿನಾಂಕ ಘೋಷಣೆ ಮಾಡಲಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಹೋರಾಟ ಮಾಡೋದಾಗಿ ನಾವು ಮನವಿಯನ್ನು ಕೂಡ ಮುಖಾಂತರ ಎ ಸಿ ಅವರಿಗೆ ಆಗ್ರಹ ಮಾಡಿದ್ದೀವಿ. ಎಷ್ಟೊತ್ತಿದ್ರು ನಾವು ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಹೇಳ್ತಾ ಇರೋದು 1.5 ತಿಂಗಳಿಂದ ನಮಗೆ ಸತಾಯಿಸ್ತಾ ಇದ್ದಾರೆ. ಇದಕ್ಕೆ ಯಾರ ಹಿತಾಸಕ್ತಿ ಯಾರ ಚಿತಾವಣೆ ನಮಗೆ ಗೊತ್ತಿಲ್ಲ. ಉಚ್ಚ ನ್ಯಾಯಾಲಯದಿಂದ ರಿಸರ್ವೇಷನ್ ರಿಲೇಟೆಡ್ ಏನು ಹೈಕೋರ್ಟ್ಗೆ ಹೋಗಿದ್ದರು, ಆ ಹೈಕೋರ್ಟ್ನಲ್ಲಿ ಆ ಅಪೀಲನ್ನು ಡಿಸ್ಮಿಸ್ ಮಾಡಿದೆ. ಆ ಡಿಸ್ಮಿಸ್ ಆದ ಮೇಲೆ ಆ ಕೋರ್ಟ್ದ ಆದೇಶ ಪ್ರತಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಡಿಸ್ಮಿಸ್ ಆಗಿದೆ, ಚುನಾವಣೆ ಮಾಡಿ ಅಂಥೇಳಿ. ಆ ನಿಟ್ಟಿನೊಳಗೆ ನಾನು ಇಮ್ಮಿಡಿಯೇಟ್ ಅವ್ರು ಕೊಟ್ಟ ತಕ್ಷಣವೇ ಪೌರಾಯುಕ್ತರಿಗೂ ಕೂಡ ಪತ್ರ ಬರ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾರೆಲ್ಲ ವೋಟರ್ಸ್ ಇದ್ದಾರೆ ಅವ್ರದ್ದು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ವಿತ್ ನೇಮು, ವಿಳಾಸ ಎಲ್ಲವನ್ನು ಡಿಟೇಲ್ ಕೊಡಲಿಕ್ಕೆ ಈಗಾಗಲೇ ಪತ್ರ ಬರ್ಕೊಂಡಿದ್ದೀನಿ. ಅವರಿಂದ ಬರಬೇಕಾಗಿದೆ, ಅದು ನಿರೀಕ್ಷೆಯಲ್ಲಿದ್ದೀವಿ. ಎರಡನೇದು, ಇದು ಕೋರ್ಟದ್ದು ಆದೇಶ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಡೈರೆಕ್ಷನ್ ಕೇಳಿದ್ದೀನಿ. ಅವೆರಡು ಇಮ್ಮಿಡಿಯೇಟ್ ಬರ್ತಾ ಇದ್ದಂಗೆ ನಾವು ಫೆಬ್ರವರಿ 2ನೇ ವಾರದಲ್ಲಿ ಚುನಾವಣೆ ಮಾಡಬೇಕು ಅಂಥೇಳಿ ವಿಚಾರದಲ್ಲಿದ್ದೀವಿ. ಅವೆರಡು ಬರ್ತಾ ಇದ್ದಂಗೆ ದಿನಾಂಕ ನಿಗದಿಪಡಿಸ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ, ಇವರು ಹೊಯ್ಕೊಂಡಿದ್ದಾಗಲಿ, ಬೊಬ್ಬೆ ಹಾಕಿದ್ದಾಗಲಿ, ಬಾಯಿ ಬಡ್ಕೊಂಡಿದ್ದಾಗಲಿ, ಚೀರಿದ್ದಾಗಲಿ, ಕಿರ್ಚಾಡಿದ್ದಾಗಲಿ, ಪಿಡ್ಸ್ ಬಂದವ್ರಗತೆ ಮಾಡಿದ್ದಾಗಲಿ ಎದಕ್ಕಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡ್ರಿ ನಗರಸಭೆದ್ದು ಅಂತ ಹೇಳಿದರು. ಎ ಸಿ ಅವರು ಕೂಡ ಅವ್ರಿಗೆ ಹೇಳಿದರು. ಆಮೇಲೆ ಮೀಡಿಯಾದವರು ಕೂಡ ಮಾತಾಡಿದ್ದಾರೆ. ಮೊನ್ನೆ 10ನೇ ತಾರೀಕು ಬಂದಿದೆ, 12ನೇ ತಾರೀಕಿಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಮಿಷನರ್ ಕಳಿಸಿದ್ದೇನೆ. ಅವರಿಂದ ವರದಿ ಬರಬೇಕು. ಬಂದ ತಕ್ಷಣ ನಾನು ಚುನಾವಣೆ ಮಾಡ್ತೀನಿ, ಫೆಬ್ರವರಿ 2ನೇ ವಾರದಲ್ಲಿ ಯಾವುದೇ ಪರಿಸ್ಥಿತಿ ಚುನಾವಣೆ ಮಾಡ್ತೀನಿ ಅಂತ. ಅಧಿಕಾರಿಗಳು ಸ್ವಲ್ಪ ವಿಚಾರ ಮಾಡಬೇಕು. ನೀವು 60 ವರ್ಷ ಆಡಳಿತ ಮಾಡ್ತೀರಿ, ದೊಡ್ಡ ದೊಡ್ಡ ಹುದ್ದೆ ಒಳಗಿರ್ತೀರಿ. IAS, KS, IPS, CO, ಇವರಲ್ಲಿ IFS, ಎಂತ ದೊಡ್ಡ ದೊಡ್ಡ ಹುದ್ದೆಗಳು. ಒಂದು ಕೈಗೊಂಬೆಯಾಗಿ ಆಡಳಿತ ನಡೆಸೋದ್ರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗತ್ತೆ. ನಾನು 10 ಸಲ ಕೇಳಿದ್ದೀನಿ ಎ ಸಿ ಅವರಿಗೆ, ನಾನೇ ಸ್ವತಃ ಫೋನ್ ಮಾಡಿದ್ದೀನಿ, ಯಾವಾಗ ಚುನಾವಣೆ ಮಾಡ್ತಾರೆ, ಏನ್ ಬಂತು ಕೋರ್ಟಿಂದ, ನಿಮ್ಗೆ ಯಾವ್ದಾರು ಆದೇಶ ಬಂತ, ಏನ್ ಬಂತು ಅಂತ ಹೇಳಿ. ಇದು ಇದು ಸ್ಥಳೀಯ ಸರ್ಕಾರ, ಅದು ಬೇರೆ ಅಲ್ಲ. ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಒಳಗ ಅಧಿಕಾರ ವಿಕೇಂದ್ರೀಕರಣ ಮಾಡ್ಯಾರ, ಜನರಿಗೆ ಅನುಕೂಲ ಆಗ್ಲಿ ಅಂತ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್ ಇರೋದು ಎದಕ್ಕೆ? ಜನರ ಮನೆ ಬಾಗಿಲಿಗೆ ಆಡಳಿತ ಕೊಡಬೇಕು ಅಂತ ಅಲ್ಲ. ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವರೇನು ಆಯ್ಕೆ ಆದವ್ರು ಏನು ಭಯಂಕರ ಕೆಲಸ ಮಾಡಿ ಬಾಳಿ ಮನೆಗೆ ಕೆಲಸ ಕೊಡುವಂಥವ್ರಲ್ಲ. ಎಲ್ಲ ಹಾಕಪ್ಪ ನೂಕಪ್ಪ ನುಂಗಪ್ಪಗಳು ಇದಾವು. ಅಕ್ಕನ ಆಡಳಿತ ತಮ್ಮ, ಹೆಂಡತಿ ಆಡಳಿತ ಗಂಡನ ಆಡಳಿತ ಒಳಗೆ ಏನು ಆಡಳಿತ ವ್ಯವಸ್ಥೆ. ಜನಕ್ಕೆ ಇವ್ರು ಹೇಳಿದ್ರು, ಈಗ ಜನ ಬಹಳ ಬೇಯಿಸಿದ್ದಾರೆ. ಬೇಸತ್ತೇ ಇಲ್ಲ. ಅವ್ರ ಹಾಸು ನೀವು ಹೊಚ್ಚು ಅವ್ರ ಹಾಸು. ಅವಳಿ ನಗರದ ಅಭಿವೃದ್ಧಿ ಪರ ಚಿಂತನೆ ಇಲ್ಲ ನಿಮ್ಗೆ. ಜನರಿಗೆ ನಿಮ್ಗೆ ಓಟ್ ಹಾಕಿದ್ದಕ್ಕೆ ನೀವು ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ. ಹೋಗೋದ ಬೇರೆ, ನೀವು ಅಲ್ಲಿ ಮಾಡೋದೇ ಬೇರೆ. ಎಂತಿಂಥವ್ರು ಆಯ್ಕೆ ಆಗ್ತಾರೋ, ಏನೇನಾಗುತ್ತೋ, ಎಂತಿಂಥವ್ರು ಅಂತ ಆ ಹುದ್ದೆಯಲ್ಲಿ, ಅಧ್ಯಕ್ಷ ಹುದ್ದೆಯಲ್ಲಿ ಕೂತ್ಕೊಳ್ತಾರೋ, ಎಲ್ಲ ಪಾಲಿಸಿ ಮಾಡೋದು ರೂಢ ಇರ್ತೈತಲ್ಲ, ಅವು ಅಂಥವ್ರು. ಅದ್ರ ಜನಪರ ಆಡಳಿತ ಒಳಗ ಜನರಿಗೆ ತೊಂದರೆ ಆಗೋದನ್ನ ಹೆಚ್ಚು ಗಮನ ವಹಿಸ್ಬೇಕು ಆಡಳಿತದ ಅಧಿಕಾರಿಗಳು. ನೀವು ರಾಜಕೀಯ ಪಕ್ಷದ ಏಜೆಂಟ್ರಿಗತೆ ಇನ್ಯಾರೋ ಈ ಕೈಗೊಂಬೆ ಕೆಲಸ ಮಾಡೋದು, ಇವೆಲ್ಲ ಈ ಗದಗ ಆಡಳಿತ ವ್ಯವಸ್ಥೆ ಇಷ್ಟು ಹದಗೆಟ್ಟು ಹಳ್ಳ ಹಿಡಿದಿದೆ ಅಂದ್ರೆ ಆ ಅಧಿಕಾರಿಗಳ ಸ್ವೇಚ್ಛಾಚಾರ ಯಾರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಒಂದಿಷ್ಟೇ ಜನ ಇದ್ದಾರೆ ಅವರು. ಅವರೇ ಆಡಳಿತ, ಅವರೇ MLA, ಅವರೇ ಮಿನಿಸ್ಟ್ರು, ಅವರೇ ಜಗತ್ತು. ಮೊನ್ನೆ CM ಒಬ್ಬರು DC ವೇದಿಕೆ ಮೇಲೆ ಬೇದ್ರಿ. ಈ ಗದಗಿನಾಗಿರುವಂತ ಅಧಿಕಾರಿಗಳು, ಕೆಲವು ಪ್ರಭಾರಿ ಅಧಿಕಾರಿಗಳು ಹುಚ್ಚಬರಿಗಿತನ ಮಾಡ್ತಾವು, ದುಬಾರಿ ಆಗ್ಬಿಟ್ಟಾವು. ಆ ವೇದಿಕೆ ಮ್ಯಾಗ ಇನ್ನೇನು ಸಚಿವರು ಹೆಗಲ ಮೇಲೆ ಕೈ ಹಾಕೋದೊಂದ ಬಾಕಿ ಉಳಿದಿರ್ತೈತಿ. ಆ ಮಟ್ಟಕ್ಕಿದಾವ ಅಧಿಕಾರಿಗಳು, ಪ್ರಭಾರಿಗಳಿವು.
ಅವಕ್ಕೆ ಯೋಗ್ಯತೆ ಐತೋ ಇಲ್ಲೋ ಗೊತ್ತಿಲ್ಲ, ಯೋಗ ಐತಿ. ಸೊ ಹಿಂಗ ಈ ಸ್ಥಳೀಯ ಆಡಳಿತ ಅಂದ್ರೆ ಅದಕ್ಕೆ ಒಂದು ಕಿಮ್ಮತ್ತು, ಬೆಲೆ, ಗೌರವ, ಜನಪ್ರತಿನಿಧಿಗಳು ಜನರು ಆರಿಸಿ ಕಳಿಸಿರ್ತಾರೆ. ಅದು ಅಧ್ಯಕ್ಷ ಉಪಾಧ್ಯಕ್ಷ ಘೋಷಣೆ ಆಗಿದೆ, ಮೀಸಲಾತಿ ಘೋಷಣೆ ಆಗಿದೆ, ಚುನಾವಣೆ ಮಾಡ್ರಿ ಅಂತ ನಿಗದಿ ಆಗಿದೆ. ಇಷ್ಟಾದಾಗೂ ಸಹ ಅದಕ್ಕೊಂದು ಕುಂಟು ನೆಪ ಹಾಕಿ ಇನ್ಯಾವುದೋ ಒಂದು ಮಾಡಿ ಇನ್ನೇನೋ ಮಾಡಿ ರಾಜಕೀಯ ಮಾಡೋದ್ರಾಗ ಅರ್ಥ ಏನೈತಿ? ಸೊ ಹಂಗೆ ಅದಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿತ್ತು ಗದಗ. 6 ತಿಂಗಳಾದ್ರೂ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಕ್ ಆಗುದಿಲ್ಲ. ಆಮೇಲೆ ಅದು ಡಿಸ್ಮಿಸ್ ಆದ್ರೂ ಒಂದೂವರೆ ತಿಂಗಳಾದ್ರೂ ನಿಮ್ಗೆ ಅದಕ್ಕೆ ಡೇಟ್ ನಿಗದಿ ಮಾಡಕ್ ಆಗುದಿಲ್ಲ ಅಂದ್ರೆ ಆಡಳಿತ ವ್ಯವಸ್ಥೆ ಯಾವ ಹತೋಟಿ ಒಳಗಿದೆ, ಯಾವುದಕ್ಕಾಗಿದೆ, ಇನ್ನೇನ್ ನಡೆದಿದೆ? ಇವು ಬಿಡ್ರಿ, ಇವು ಬಿಜೆಪಿ ಏನ್ ದೊಡ್ಡ ಇವರು ಏನು ಭಾರಿ ಪ್ರಾಮಾಣಿಕರು ಹಂಗ ಅಂತ ಹೇಳುದಿಲ್ಲ ಜನ. ಎಲ್ಲರೂ ಅದೇ ಹೇಳಿದ್ನಲ್ಲ, ಎಲ್ಲ ಅವೇ ಅಂತ ಜನರು ಹೇಳೋದು ನಾನಲ್ಲ. ಮತ್ತೆ ಯಾಕೆ ಹೇಳ್ತೀವಿ ಅಂದ್ರೆ ಜನ ಹೇಳ್ತಾರೆ, ಹೋಲ್ ಬಿಡ್ರಿ ಇದ್ ರೀತಿ ಓದ್ ಏನ್ ಮಾಡೋದು, ಯಾರು ಬಂದ್ರು ಅದ ಹಣೆ ಬರ. ಇವ್ರು ಮಾಡೋದು ಅಷ್ಟ್ರಾಗ, ಇವ್ರು ಎಷ್ಟ್ರಾಗ ಮಾಡ್ತಾರ ಅಷ್ಟ್ರಾಗ ಮಾಡ್ತಾರೆ, ಎಲ್ಲೇ ಅಲ್ಲೇ ಇಂಥ ಆಡಳಿತ ವ್ಯವಸ್ಥೆ. ಸೊ ಹಾಗಾಗಿ ಇವತ್ತು ಬೊಬ್ಬೆ ಹಾಕಿದ್ರು. ಆಮೇಲೆ AC ಆಫೀಸ್ ಕಿಲಿ ಹಾಕಕ್ ಹೋದ್ರು. AC ಅವರಿಗೆ ಕಂಡೀಷನ್ ಮಾಡಿದ್ರು ನೀವು ಚುನಾವಣೆ ಮಾಡಲೇಬೇಕು ಅಂತ. ಆಮೇಲೆ ಬೀದಿಗಿಳಿದ್ರು. AC ಆಫೀಸ್ ಕಚೇರಿ ಹೊರಗಡೆ ಕುಂತರು, ನೆಲದ ಮೇಲೆ ಕೂತ್ಕೊಂಡು ಧಿಕ್ಕಾರಕ್ಕೆ ಹೋಗಿದ್ರು. ಮಿನಿಸ್ಟರ್ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಆಡಳಿತ ವ್ಯವಸ್ಥೆಗೂ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಕಾನೂನು ಸಚಿವರ ಜಿಲ್ಲೆಯಲ್ಲಿ ಈ ವ್ಯವಸ್ಥೆ ಇದೆ ಅಂದ್ರೆ ಎಂಥದ್ದು ಅಂತೇಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅವರು AC ಉತ್ತರ ಕೊಟ್ಟರು, ನಾನು ಚುನಾವಣೆ ಮಾಡ್ತೀನಿ ಅಂತ. ದಯಮಾಡಿ ನಿಮ್ಗೆ ಒಂದು ಜನಪರ ಆಡಳಿತ ಕೊಡೋದಿತ್ತಂದ್ರೆ, ಅವಳಿ ನಗರದ ಅಭಿವೃದ್ಧಿ ಪರ ಚಿಂತನೆ ಇದ್ರೆ, ಅವಳಿ ನಗರದ ನಾಗರಿಕರ ಬಗ್ಗೆ ಗಮನ ಇತ್ತಂದ್ರೆ, ಅವ್ರು ಹಾಕಿದ ಮತಕ್ಕೆ ಏನಾದರೂ ಬೆಲೆ ಇತ್ತಂದ್ರೆ ಕೂಡಲೇ ಆಡಳಿತ ವ್ಯವಸ್ಥೆನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೋಬೇಡಿ. ನಿಸ್ವಾರ್ಥವಾಗಿ ಏನ್ ನಿಮ್ಗೆ ಜನ ವಿಶ್ವಾಸ ಇಟ್ಟು ಮತ ಹಾಕಿರ್ತಾರಲ್ಲ ಅದಕ್ಕೆ ಧಕ್ಕೆ ತರುವಂತ ಕೆಲಸ ಆಗ್ಬಾರ್ದು. ನಿಮ್ಮ ಕೊಡುಗೆ ಏನು ಅಂತ ನೀವು ಆತ್ಮಾವಲೋಕನೆ ಮಾಡ್ಕೊಳ್ಳಿ. ಯಾರ್ದೋ ಕೊಡುಗೆ ನಿಮ್ದು ಕೊಡುಗೆ ಅಂತ ಹೇಳ್ತೀರಿ. ಅವೆಲ್ಲ ಇವು ಏನಾಗತ್ತೆ ಗೊತ್ತಾ, ಜನ ನಗತಾರೆ. ಅದು ಹೆಂಗ್ ಹೇಳುದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತಾದ್ರೂ ಇವರು ಬಿಜೆಪಿಯವರು ಎಚ್ಚೆತ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನಾದ್ರೂ AC ಅವರು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡಿ ಜನಪರ ಆಡಳಿತಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.